2024 ವರ್ಷ ಪೂರ್ತಿ ಹೊಡ್ಸ್ಕೊಂಡಾದ್ಮೇಲೆ ಕೊನೆಗೆ ವರ್ಷನ ಮುಗ್ಸೋಕ್ಕೋಸ್ಕರ ಬಾಯ್ಸ್ ಟ್ರಿಪ್ ಮಾಡ್ತಾ ಇದ್ದೀವಿ. ನಾವೇನು ಕರ್ರಗಿದ್ವಿ ಹೇಳ, ನಾವು ಬೆಳ್ಳಗಿಲ್ಲ ಅದಕ್ಕೆ. ಸೊ ಈಗ ಎಲ್ಲಿ ಹೋಗ್ತಿದ್ದೀವಿ? ಕೊಡೈಕೆನಾಲ್. ತಡಿಯಾ ಒಂದು ಹಾಯ್ ಹೇಳು ಅದಕ್ಕೆ. ಎಲ್ಲ ಹಾಯ್ ಹೇಳಿ. ಟ್ರಿಪ್ ಲಾಸ್ಟ್ ಮೂಮೆಂಟ್ ಪ್ಲಾನ್ಸ್ ಯಾವತ್ತೂ ವರ್ಕೌಟ್ ಆಗುತ್ತಂತೆ. ಸೊ ದಿಸ್ ವಾಸ್ ಲಾಸ್ಟ್ ಮೂಮೆಂಟ್ ಪ್ಲಾನ್. ಈಗ ಲಾಸ್ಟ್ ಮೂಮೆಂಟ್ ಪ್ಲಾನ್ ಮಾಡೋ ಅಚ್ಚಾ ನೀನ್ ಲಕ್ಕಿ ಭಾಸ್ಕರ ಸುಮ್ಮನೆ ಇರ್ಬಾರೆ. ಫ್ರೆಂಡ್ಸ್ ಲೆಟ್ಸ್ ಗೋ ಬಾಯ್ಸ್. ಈಗ ನಾವೆಲ್ಲಿದ್ದೀವಿ? ಈಗ ಡಿಟೇಲ್ ಇದ್ದೀವಿ. ಒಂದು ದಿವಸ ಅಲ್ಲ ಮಾರೆ, ಸ್ವಲ್ಪ ಬ್ಲಾಗ್ ಮಾರೆ. ಕಟ್ ಹೆಲೋ ಫ್ರೆಂಡ್ಸ್, ನಾವೆಲ್ಲಿದ್ದೀವಿ? ನಾವು ರೋಡಲ್ಲಿ ಇದ್ದೀವಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾವು ಬಂದ್ವಿ, ಬಂದು ಏನ್ ಮಾಡಿದ್ವಿ? ನಮ್ಮ ಡ್ರಾಪ್ ಹೆಸರೇನ? ಇದು ಎಂತ ವ್ಯೂ ಪಾಯಿಂಟ್ ಹೆಸರೆಂತ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಯಾವ ವ್ಯೂ ಪಾಯಿಂಟ್ ಅಂತ ಹೇಳಿ. ಏನೋ ಪೋಯ ಅಂತೆ. ಬರೀ ಇಂಥದೆಯಾ ಅಣ್ಣ? ಬಾ. ಎಲ್ಲಿ ಬಂದಿದೀವ? ದಮ್ ಪಾಯಿಂಟ್ಗೆ. ದಮ್ ಹೊಡಿತವ್ರೆ ಅಂತ. ದಂಪರಾಯಿ ವ್ಯೂ ಪಾಯಿಂಟ್. ದಂಪರಾಯಿ ವ್ಯೂ ಪಾಯಿಂಟ್. ಸೊ ಓ ಕರೆಕ್ಟ್ ಅಲ್ಲೊಂದು ಫಾಲ್ಸ್ ತೋರುತ್ತಂತೆ. ಆ್ಯಕ್ಚುಲಿ ತೋರ್ತಿದೆ. ಮತ್ತೆ ಎಂತ ಮಂಕೀಸ್ ಇದ್ದಾವೆ. ಮತ್ತೆ ನನ್ನ ತಮ್ಮಗಳು ಸುಮ್ಮನೆ ಮರೆ ರೇಪ್ ಮಾಡುತ್ತ ಆಮೇಲೆ. ಇದು ನೋಡಿಲಿ. ತಡಿಯೋ, ಸಾಯ್ಬೇಡ. BMS ಬಾಯ್ಸ್ ಇನ್ ಕೊಡೈಕೆನಾಲ್. ಇದು ಕೊಡೈಕೆನಾಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ದಮ್ ಪರಾಯಿ ವ್ಯೂ ಪಾಯಿಂಟ್. ಇಲ್ಲಿ ಮೋಸ್ಟ್ಲಿ ಎಂಟ್ರಿ ಫೀಸ್ ಇರಬೇಕು. 100 ರೂಪಾಯಿ. ಎಷ್ಟ? 10 ಜನ ಅಲ್ಲ? 100 ರೂಪೀಸ್ ಇಲ್ಲ ಹೋಯ್ತು. ಬೇಡ ಅಷ್ಟೇ. ಬ್ಲಾಗ್ ಡಿಸ್ಟರ್ಬ್ ಮಾಡಬೇಡ ನಿನ್ನ. 10 ರೂಪಾಯಿ ದಂಡನ ಏನಂತ ನೋಡೋಣ. ಓಹ್ ಪರವಾಗಿಲ್ಲ, ಸೂಸೈಡ್ ಮಾಡ್ಕೊಳಕ್ಕೆ ಒಳ್ಳೆ ಪ್ಲೇಸ್ ಇದೆ. ನೋ ಲಿಟ್ರಿಂಗ್. ಓಹ್ ಪರವಾಗಿಲ್ಲಪ್ಪ, ಒಳ್ಳೆ ವ್ಯೂ. ನೀನೇನು ಹಾಯ್ ಹೇಳ. Hi, we are here enjoying the viewpoint. I hope you also enjoy it. ಓಕೆ. ನಾನು ನಿರಂಜನ್ ಈಗ ಕೇಳಿದೆ, ಕಾರ್ತಿಕ್ ಏನೋ ಸೆಡೆ ಆಟ ಆಡ್ತಾನೆ ಮಾಡೋದು. ಈಗ ಕಾರ್ತಿಕ್ ಈಗ ನೀನು ಅಲ್ಲಿ ನೋಡೋ, ನನ್ನ ಯಾಕೆ ತೋರಿಸ್ತೀಯ? ಅಲ್ಲಿ ನೋಡೋದು ನೀನು ಚಂದ ಮರೆ, ಅದರಿಂದ ನೀನೇ ಚಂದ ಅಲ್ಲ. ಇಷ್ಟು ದೂರ ಬಂದಿರೋದು ನನ್ನ ನೋಡಕ್ಕೆ. ಅಂಕಲ್ ಪಾಪ ಎಲ್ಲಿಂದ ಬಂದು ಒಳ್ಳೆ ಪೋಸ್ ಕೊಡ್ತವ್ರೆ, ಲೆಜೆಂಡ್ರಿ ಪೋಸ್. ಈಗ ಆ ಪ್ಲೇಸಲ್ಲಿ ವಾಟರ್ ಫಾರ್ಮಿಂಗ್ ಅಂತ. ಎಂತ ವಾಟರ್ ಫಾರ್ಮಿಯಾ? ನಾವೊಂದು ಹೇಳ್ತೇನೆ, ನಾ ಹೇಳೋ ಫೋಟೋ ಹೊಡಿತೀರಾ? ಇನ್ನೊಬ್ಬ ನಿಲ್ತಾ ಆಯ್ತಾ? ಇನ್ನು ನೆಗ್ಲೆಕ್ಟೆಡ್ ರೋಮಿಯೋ. ಹಿಂಗೆ ನಿಂತಿರ್ತಾ ಕರೆಕ್ಟ್ ಬರ್ಬೇಕು. ಇಂಥ ಚೂತ ನನ್ನ ಮಕ್ಕಳಿಂದ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ. ಸುಮ್ನಿರಿ ಮರೆ. ವ್ಲಾಗ್ ಮಾಡ್ತಿದ್ದೆ ಮರೆ, ಸುಮ್ನಿರಿ ಮರೆ. ಇದೆಲ್ಲ ಬ್ಲೂಪರ್ಸ್. ನಾವೇ ಕಾಣ್ತಿಲ್ಲ ಇದನ್ನ. ನಾನು ಇಡಕ್ಕೆ ಹೇಳ್ತೀನಿ, ಅಲ್ಲಿ ಇಡ. ನಿಂಗೆ ಗೊತ್ತಾಯ್ತಲ್ಲ ನಾ ಏನ್ ಮಾಡ್ತೀನಿ? ಏನ್ ಮಾಡ್ತಿದ್ದೆ ಪವನ್? ಏನ್ ಮಾಡ್ತಿದ್ದೆ? ಇದ್ಯಾವ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡ್ ಬಂದೆ? ಕೈ ಕೆಳಕ್ ತಿಕ್ಸ, ಕೈ ಕೆಳಕ್ ತಿಕ್ಕ, ಇನ್ ಸ್ವಲ್ಪ ಕೆಳಗೆ ತಿಕ್ಕ ಅಂತ ಮಾಡ. ಇನ್ ಸ್ವಲ್ಪ ಕೆಳಗ್ ಬಾ. ಕೈ ಒಬ್ಬ ಯಾವ್ದೋ ಒಂದು
ಫೋಟೋಗೆ ಇಬ್ಬಿಬ್ರು ಫೋಟೋಗ್ರಾಫರ್ ಪ್ಲಸ್ ಒಬ್ಬ ಡೈರೆಕ್ಟರ್. ಯಪ್ಪ ಇದು ಯಾವ ಮಂಗ ಮರಿ ಎಲ್ಲೆಲ್ಲಿ ಇರ್ತಾವ ಮರೆ. ಹಾ ಆಯ್ತಾ ಫೋಟೋ? ಮಂಗನ ತಲೆ ಮೇಲೆ ಇಟ್ಕೊಂಡ್ಬಿಡು, ಕರೆಕ್ಟ್ ಆಗ್ಬಿಡುತ್ತಾ? ಸುಮ್ನೆ ಮರೆ, ನೋ ಬ್ಯಾಡ್ ವರ್ಡ್ಸ್. ಮೋಸ್ಟ್ಲಿ ಏನೋ ತೋರ್ತಾ ಇತ್ತಪ್ಪ, ನಂಗೆ ಕಣ್ಣು ಹುಟ್ಟಿ ಐತೆ ಅಂತ. ನಂಗೆ ಇದು ಎಂಥದ್ದು ಹೇಳಕ್ ಬಂದೆ, ಡೈಲಾಗ್ ನೆನ್ಪೋಯ್ತು. ಪರವಾಗಿಲ್ಲ, ನಾನು ಒಂದ್ಸತಿ ನೋಡ್ತೀನಿ. 10 ರೂಪಾಯಿ ಕೊಟ್ಟು ಏನು ಎಂಟ್ರಿ ಅಂತೇಳಿ, ಏನು ಎಂಟ್ರಿ ಅಂತ ನಾನು ಒಂದು ಸ್ವಲ್ಪ ಹೋಗಿ ನೋಡೋಣ. ಬೇಗ ಹೋಗಡ. ಅಡ್ಲ ಮರೆ ಒಳ್ಳೆ ವ್ಯೂ ಇತ್ತು, ಅಂದ್ರೆ ಲೇಕ್ ಎಲ್ಲ. ಬೆಳಗ್ಗೆ ಬಂದಿದ್ರೆ ಖಾಲಿ ಬಿಳಿ ಬಿಳಿ ತೋರ್ತಿದ್ದು ಅಷ್ಟೇ. ನಾವು ಅದನ್ನ ಕಪ್ಪಿತ್ತು, ಅದು ನಾವು ಕಾಣ್ತಿರಲ್ಲ. ಆಮೇಲೆ ಇದೆಂತ ಮರೆ, ಮಕ್ಕಳೆಲ್ಲ ಬರ್ತಿದ್ರು. ಟ್ರಾಫಿಕ್ ಜಾಮ್ ಇಂತಕ್ಕಾಯ್ತಾ? ಇದು ಒನ್ ವೇನಾ? ಒನ್ ವೇ ಅಲ್ಲ ಮತ್ತೆ ಇಲ್ಲೊಂದು ವ್ಲಾಗ್ ಮಾಡೋಕ್ಕೂ ಆಗಲ್ಲ, ಎಲ್ಲ ವಿಡಿಯೋ ಮಾಡ್ತಾವ್ರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿರಂಜನ್ ಹೆಂಗಿದೆ ವ್ಯೂ ಪಾಯಿಂಟ್? ಕ್ರೇಜಿ. ಆಕ್ಟಿಂಗ್ ಮಾಡಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಪರವಾಗಿಲ್ಲ ಗುರು, ಮೇಲ್ ಬಂದು ಒಂದು ಒಳ್ಳೆ ವ್ಯೂ ತೋರುತ್ತೆ. ದಮ್ ಪಾಯಿಂಟ್ ಅಲ್ಲಿ ದಮ್ ಹೊಡಿ ಹಂಗೊಂದಿಲ್ಲ ಅಷ್ಟೇ, ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಆಯ್ತು, ಆಮೇಲೆ ಸುಮ್ಮನೆ ಇರ್ಮಾರೆ. ಒಂದು ವ್ಯೂ ಪಾಯಿಂಟ್ ಮುಗೀತು. ಈಗ ನೆಕ್ಸ್ಟ್ ವ್ಯೂ ಪಾಯಿಂಟ್ ಅಂದರೆ ನೆಕ್ಸ್ಟ್ ವ್ಯೂ ಪಾಯಿಂಟ್ ಅಲ್ಲ, ನೆಕ್ಸ್ಟ್ ಪ್ಲೇಸ್ ಹೋಗೋಣ. ನೆಕ್ಸ್ಟ್ ಪ್ಲೇಸ್ ನೋಡೋಣ. ಈಗ ನಮ್ಮ ಮುಂದಿನ ನಿಲ್ದಾಣ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್. ನೋಡ್ಬೋದು, ನನ್ನ ಹಿಂದೆನೇ ಇದೆ. ಸಾರಿ ಅಲ್ಲ, ನಾನು ಹತ್ರ ಮುಂದೆ ಇದ್ದೀನಿ. ನಾವು ಬಾಯ್ಸ್ ಎಲ್ಲ ಈಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ನಾನ ಮಾಡೋಕ್ಕೆ ಹೆಂಗೂ ಬಿಡಲ್ಲ. ಹಂಗೆ ಅನ್ನೋದಲ್ಲ, ಅದು ಹಂಗೆ. ಅಲ್ಲಿ ಹೋಗಿ ಒಂದು ಒಳ್ಳೆ ಫೋಟೋ ತೆಗಿಯೋ, ಇನ್ಸ್ಟಾಗ್ರಾಮಲ್ಲಿ ಹಾಕುವ. ಶೋಕೆ, ಬರೀ ಶೋಕೆ. ಬರೀ ಇಂಥದೆಯಾ? ಕಣ್ಮಣಿ ಚಟಿ ಸ್ವಲ್ಪ ಹಿಂತಿರ್ಗ. ನೀವು ಯಾರಾದರೂ ಕೊಡೈಕೆನಾಲ್ ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡ್ತಾರೆ ಇದ್ರೆ, ಈ ಸೈಟ್ ಸೀಯಿಂಗ್ ಎಲ್ಲ ಇದೆಲ್ಲ ನಿಮ್ಮದೊಂದು ಐಟರ್ನಲ್ಲಿ ಹಾಕೋಬೋದು. ಸೊ ಏನಿಲ್ಲ, ಏನೋ ಎಂಟ್ರಿ ಫೀಸ್ ಏನಿಲ್ಲ, ಆರಾಮ್ಸೆ ಆನ್ ದ ವೇ. ನೀವು ಕೊಡೈಕೆನಾಲ್ ಹೋಗಿ ಒಂದು 5 ಕಿಲೋಮೀಟ್ರ್ ಮುಂಚೆ ಸಿಗುತ್ತೆ. ಸೊ ಬನ್ನಿ, ಕಣ್ಣು ತುಂಬ್ಕೊಳ್ಳಿ, ಹಂಗೆ ಸೀದಾ ಮನೆಗೆ ಹೋಗ್ಬಿಡಿ. The falls is really nice actually. So we are admiring its beauty now. Yeah, we'll get closer now. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಂಗೆ ಅವ್ನು ಏನು ಹೇಳ್ದಂಗೆ ಗೊತ್ತಿಲ್ಲ, ನಂಗೆ ಜಾಸ್ತಿ ಇಂಗ್ಲೀಷ್ ಬರಲ್ಲ. ಸೊ ನಾವು ಕನ್ನಡದಲ್ಲೇ ವ್ಲಾಗರ್ಸ್, ಇವರೆಲ್ಲ ಇಂಗ್ಲೀಷ್ ಏನು ಮಾಡೋಕ್ಕಿಲ್ಲ. ಇವರು ಎಲ್ಲ ಆಮ್ಲೆಟ್ ಹಾಕೋದಂತ ನೋಡ್ತಾ ಇದ್ದಾರೆ ಆವಾಗದಿಂದ. ಬಸ್ಸಲ್ಲಿ ಕೂತ್ಕೊಳ್ಳಲ್ಲ, ಟೆಂಪಲ್ ಕೂತ್ಕೊಂಡು ಆಮ್ಲೆಟ್ ಅಂದ್ಬಿಟ್ಟು ಎಂತ ಹೇಳೋದು ಅಷ್ಟೇ. ಭಯ ಇಟ್ಟವ್ರೆ. ಏನು ಭಯನೋ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಯೂಟ್ಯೂಬಲ್ಲಿ ಪೈನಾಪಲ್, ಕೊಡೈಕೆನಾಲ್ ಪೈನಾಪಲ್ ಎಷ್ಟು ರೂಪಾಯಿ? 100 ರೂಪಾಯಿ. ನೀನು 200 ರೂಪಾಯಿ ಮಾಡ್ತಿದ್ಯಾ? ಒಳ್ಳೆ ಬಿಸ್ನೆಸ್. ಜಾಸ್ತಿ ಬೇಡ, ಒಂದು ಸ್ಲೈಸ್ನ 5 ರೂಪಾಯಿ ಮಾಡಿದ್ರು ಒಂದು 25 ಸ್ಲೈಸ್ ಇದೆ. ಸೊ ಪ್ರಾಫಿಟ್ ಇಸ್ 50%. ಸೊ 100 ರೂಪೀಸ್ ಬೈ ಮಾಡ, 50 ರೂಪೀಸ್. ನೀನು ಬಿಸ್ನೆಸ್ ಬೇರೆ ಹೇಳ್ತಿದ್ದೆ. ಕಸ್ಟಮರ್ಸ್ ಬರ್ತಾರ ನೋಡಿ.
ಈ ಬೊಗಳ ಹೊಗಳದೆಲ್ಲ ಬೇಡ ಮನೆ ಹೊಗಳ ಬೇಗ. ಅವರೇ ನಮ್ಮ ಟ್ರಿಪ್ ಸ್ಪಾನ್ಸರ್. ಆಮೇಲೆ ನೀರು ಈಗ ನಮ್ದು ಅದ್ಯಾವುದೋ ವ್ಯೂ ಪಾಯಿಂಟ್ ಆಯಿತು, ದಮ್ ವ್ಯೂ ಪಾಯಿಂಟ್ ಆಯಿತು, ನೆಕ್ಸ್ಟ್ ಸಿಲ್ವರ್ ಕ್ಯಾಸ್ಕೆಟ್ ಆಯಿತು. ನಾವು ವಿ ಆರ್ ಹೆಡಿಂಗ್ ಟು ಡಾಲ್ಫಿನ್ ನೋಸ್ ಹತ್ರ ಹೋಗ್ತೀವಿ. ಬಟ್ ಅದ್ರ ಮಕ ಎಲ್ಲಿದೆ ಅಂತ ಗೊತ್ತಿಲ್ಲ. ಡಾಲ್ಫಿನ್ ನೋಸ್ ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಇಟ್ಟಾರೆ, ಯಾತಕ್ಕೆ ಇಟ್ಟಾರೆ. ಅದಕ್ಕೆ ಜನ ಎಲ್ಲ ಒಳ್ಳೆ ಕೆಲಸ ಇಲ್ಲ ಥರ ಎಲ್ಲ ಕೆಲಸ ಇಲ್ಲ ಥರ ಹೋಗಿ ನಾವು ನೋಡ್ತಾ ಇದ್ದೀವಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ನೊಬ್ಬ ಇವನ ಹೆಸರು ರೋಷನ್, ಇವನೇನೋ ಆವಾಗಿಂದ ನಂಗೆ ವಿಡಿಯೋಲಿ ಇನ್ಕ್ಲೂಡ್ ಮಾಡಂತ ಹೇಳ್ತಿದ್ದ. ಸೊ ನಾನು ಆಗ್ತಿದ್ದೆ ಏನೋ ಹೇಳಕ್ ಬಂದ ಓಡೋಗೋದ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಗುಡ್ ಮಾರ್ನಿಂಗ್. ಫಾಲೋವರ್ ಆಫ್ ವಾಪಸ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಜೀವನದಲ್ಲಿ ಶಾರ್ಟ್ ಕಟ್ ಹುಡ್ಕಲ್ಲ, ಬಟ್ ದಾರಿಲಿ ಶಾರ್ಟ್ ಕಟ್ ಹುಡ್ಕಲ್ಲ ಜನರು. ಅದೇ ನಮ್ಮ ಜೀವನ ಅಲ್ಲ, ಅದೇ ನಮ್ಮ ಇಂಡಿಯಾ. ಏನು ಒಳ್ಳೊಳ್ಳೆ ಶಾರ್ಟ್ ಕಟ್ಸ್ ಇದ್ದಾವೆ, ನೀವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾಗಿಲ್ಲ. ಸೊ ಯು ಕ್ಯಾನ್ ಫೈಂಡ್ ಶಾರ್ಟ್ ಕಟ್ಸ್ ಆ್ಯಂಡ್ ಸ್ವಲ್ಪ ಬೇಗ ನಡಿಬೋದು. ಬಟ್ ನಮಗೆ ಇಲ್ಲಿ ಸದ್ಯಕ್ಕೆ ಶಾರ್ಟ್ ಕಟ್ ಬೇಡ, ನಾವು ದಾರಿಲೇ ನಡ್ಕೊಂಡು ಹೋಗೋಣ. I'm watching Vasudev's video from the beginning. All those videos are so good. Damn. Please subscribe to him. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೆಂಗೆ ಚೊಕ್ಕು? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? So Vasu, beyond Vasu, subscribe everybody. ಒಳ್ಳೆ ಬಿಟ್ಟು ಪ್ರಮೋಷನ್ ಮಾಡ್ದಂಗೆ ಇತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲ ಹೇಳ್ತಿದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ, ನೀವೇ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಜಾಲಿ ಫುಲ್ ಜಾಲಿ. ಇದು ಪುಂಗ್ ಅಂದ್ರೆ ಲಾಲ್ಬಾಗೆ ನಂದು ಅಂದಂಗೆ ಆಯ್ತು. ಇಲ್ಲ ಲಾಲ್ಬಾಗ್ ನಂದಲ್ಲ, ಪಕ್ಕದಲ್ಲಿರೋ ಕಬ್ಬನ್ ಪಾರ್ಕ್ ನಂದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಕೊಡೈಕನಲ್ ಕಬ್ಬರ್ ಪಾಕೆ ಚೀಪ್ ತಗೊಂಡಿದ್ರು ಏನೇನು ಜೂನಿಯರ್ ಎನ್ಟಿಆರ್ ಇದ್ರ ಮೇಲೆ ಮೇಲೆ ಅವ ಡಾಲ್ಫಿನ್ ನೋಸ್ ಇಟ್ಕೊಂಡಿರಲ್ಲ, ಅವ ಡಾಲ್ಫಿನ್ ಬೆನ್ ಇಟ್ಕೊಂಡಿರಲ್ಲ. ಅದೇ ಫಿನ್ ಎಲ್ಲಿ ಇತ್ತಿದ್ರ ಹಂಗೆ ಇಲ್ಲ, ಅದು ಅವ್ನು ಹಿಡ್ಕೊಂಡವನಲ್ಲ. ಈಗ ಜೂನಿಯರ್ ಎನ್ಟಿಆರ್ ನಮ್ ಇಲ್ಲಿ ಕೇಳ ಈಗ ಡೈಲಾಗ್ ಕಾಣು. ಜೂನಿಯರ್ ಎನ್ಟಿಆರ್ ನಮ್ ವಿಡಿಯೋ ನೋಡ್ತಾ ಇದ್ರೆ ಒಂದು ಡಾಲ್ಫಿನ್ ಫಿನ್ ತಂದು ಕೊಡಿ. ಸೊ ಅದಕ್ಕೆ ಒಳ್ಳೆ ಡಾಲ್ಫಿನ್ ನೋಡ್ಬೇಕನ್ನ. ಅದೇ ಫಿನ್ ಇದ್ರೆ ಮಾತ್ರ ಡಾಲ್ಫಿನ್ ಕಂಪ್ಲೀಟ್ ಆಗುತ್ತೆ. ಸೊ ಖಾಲಿ ನೋಸ್ ನೋಡಕ್ ಸ್ವಲ್ಪ ಬೇಜಾರಾಗುತ್ತೆ. ನಿರಂಜನ್ ಕಮ್ ಫಾಸ್ಟ್. ಅವ್ರಿಗೆ ಅವನು ಹೊರದ್ಬಿಟ್ಟು ನಾಳೆ ಮೇಲೆ. ಗುಡ್ ಮಾರ್ನಿಂಗ್. ನಿನ್ನೆ ಡಾಲ್ಫಿನ್ ನೋಸ್ ಆದಮೇಲೆ ನಾವು ನಮ್ಮ ಹೋಮ್ ಸ್ಟೇ ಚೆಕ್ ಇನ್ ಮಾಡಿದ್ವಿ. ಸಾರಿ. ಸೊ ಅದಾದಮೇಲೆ ವಿ ಥಾಟ್ ವಿ ವಿಲ್ ಗೋ ಟು ಗುಣಾ ಕೇವ್ಸ್, ಮೋಹಿರ್ ಪಾಯಿಂಟ್ ಆ್ಯಂಡ್ ಅಲ್ಲೆಲ್ಲ. ಯಾಕೋ ಪೈನ್ ಫಾರೆಸ್ಟಾ ಯಾಕೋ ಎಲ್ಲ ವೇಸ್ಟ್ ಅಂತ ತೋರ್ತಿದೆ. ಏನಕ್ಕಂದ್ರೆ ಏನೂ ತೋರ್ತಾನೆ ಇಲ್ಲ. ಅಲ್ಲಿಗೆ ನಂಗೆ ಕಣ್ಮುಂದೆ ಖಾಲಿ ಟ್ರಾಫಿಕ್ ಒಂದು ಬಿಟ್ಟರೆ, ಅಂದರೆ ಖಾಲಿ ಗಾಡಿ ಲೈನ್ ಒಂದು ಬಿಟ್ಟರೆ ಮತ್ತೇನು ತೋರ್ತಾನೆ ಇಲ್ಲ. ಸೊ ಆ್ಯಂಡ್ ಇದಕ್ಕಿಂತ ಜಾಸ್ತಿ ಅಂದರೆ ಖಾಲಿ ಫಾಗ್. ಸಿ ಇಫ್ ಯು ಆರ್ ಗೋಯಿಂಗ್ ಟು ಸಮ್ ಪ್ಲೇಸ್ ಆ್ಯಂಡ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ವ್ಯೂ. ಅದು ಬಿಟ್ಟು ಖಾಲಿ ಫಾಗ್ ನೋಡೋದಾದರೆ ಮನೆಯಲ್ಲೇ ಒಂದು ಏನಾಗ್ತದ 2000 years later. ಸ್ಟೀಮ್ ರೂಮಲ್ಲಿ ಹೋಗಿ ಕೂತ್ಕೊಂಡ್ಬೇಡಿ. ಅಲ್ಲಿ ಬಿಟ್ಟರೆ ಏನಿಲ್ಲ, ಖಾಲಿ ಮಳೆ ಬರ್ತದೆ. ಬೆಂಗಳೂರಲ್ಲಿ ಯಾವ ಬೇಕಾದ್ರೆ ಮಳೆ ಬರುತ್ತೆ. ಆ್ಯಂಡ್ ನೀವು ಅಕಸ್ಮಾತ್ ಇನ್ನೂ ಅಂದರೆ ನೀವು ಬರೋದೇನೋ ಪ್ಲ್ಯಾನ್ ಇಟ್ಕೊಂಡ್ರೆ ಪ್ಲೀಸ್ ಡೋಂಟ್ ಕಮ್ ಡ್ಯೂರಿಂಗ್ ಪೀಕ್ ಟೈಮ್. ನ್ಯೂ ಇಯರ್ ಅದು ಲಾಂಗ್ ವೀಕೆಂಡ್ಸು ವೇಸ್ಟ್. ಖಾಲಿ ಇಲ್ಲಿ ನಾವು ಆ್ಯಕ್ಚುಲಿ ನೀವು ಕೊಡೈಕನಲ್ ಸಿಟಿ ಬಂದಮೇಲೆ ಈ ಗುಣಾ ಕೇವ್ಸಲ್ಲಿ ಹೋಗ್ಬೇಕಂದ್ರೆ ಗಾಡೀಲಿ ಹೋಗ್ಬೇಕಾಗಿಲ್ಲ, ನಡ್ಕೊಂಡು ಹೋದರೆ ಗಾಡಿಗಿಂತ ಬೇಗ ಹೋಗ್ಬೋದು ನೀವು ಆ್ಯಕ್ಚುಲಿ ಮೋಸ್ಟ್ಲಿ. ಸೊ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ 1.5 hours ಬೇಕಂತೆ. ಈಗ ಅದೇ ನಾವು ವಿ ಥಿಂಕಿಂಗ್ ವಿ ಗೋ ಆರ್ ನಾಟ್ ಅಂತ ವಿಲ್ ಸಿ. ಸೊ ಇದು ನಾವಿರೋ ವಿಲ್ಲಾ. ಇಟ್ಸ್ 115 year old. ಬ್ರಿಟಿಷ್ ಅವ್ರ ಕಾಲದಲ್ಲಿ ಕಟ್ಟಿ ಬ್ರಿಟಿಷ್ ಅವ್ರು ಇದ್ದ ಮನೆ ಅಂತೆ. ಅದಕ್ಕೆ ಬ್ರಿಟಿಷ್ ಅವರ ಪ್ರೈಸೇ ಕೊಟ್ಟಿದ್ದಾರೆ, ವಿಚ್ ಈಸ್ ಅರೌಂಡ್ 45K ಫಾರ್ 2 nights. ಸೊ ಐ ಡೋಂಟ್ ಸಜೆಸ್ಟ್ ದಿಸ್ ಪ್ಲೇಸ್ ಬಿಕಾಸ್ ಒಂಥರ
ಬೂತ್ ಬಂಗ್ಲೆ ಥರ ಇದೆ. ಯಾವ್ಯಾವ ಒಂದೊಂದು ರೂಮ್ ಒಂದೊಂದು ಕಡೆ ಇದೆ. ಸೊ ಆ್ಯಂಡ್ ಫ್ರೆಂಡ್ಸ್ ಜೊತೆಲ್ಲ ಬರೋದಾದರೆ ನಿಮಗೆ ಇಟ್ಸ್ ನಾಟ್ ಲೈಕ್ ಏನಂತಾರೆ, ಇಟ್ಸ್ ನಾಟ್ ಗುಡ್. ಅಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಬೇಕಾದ್ರೆ ಇದೆಲ್ಲ ಆಗಲ್ಲ ನೋಡಿ. ಇಲ್ಲೊಂದಿದೆ. ಸೊ ಈ ರೂಮಲ್ಲಿ ಟಿ ವಿ, ದಿಸ್ ಇಸ್ ಕೈಂಡ್ ಆಫ್ ಹಾಲ್. ಆಮೇಲೆ ಈ ಪಾಯಿಂಟಲ್ಲಿ ಡೈನಿಂಗ್ ಹಾಲ್, ರೂಮು, ಫೋಟೋಶೂಟು. ನೋವು ತಿಂತ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಆ್ಯಂಡ್ ಇನ್ನು ಆ ಕಡೆ ಎಲ್ಲೆಲ್ಲೋ ರೂಮ್ ಇದೆ. ನಮಗೂ ಗೊತ್ತು, ಇನ್ನು ಬಂದು ಒಂದು ದಿವಸ ಆದರೂ ನಂಗೆ ಏನೋ ಗೊತ್ತಾಗ್ತಿಲ್ಲ ಎಲ್ಲಿ ಏನಿದೆ ಅಂತೇಳಿ. ಸೊ ಆ ಕಡೆ ಒಂದು ರೂಮು, ಇಲ್ಲೊಂದು ರೂಮು. ಕೊಟ್ಟಿರೋ ಪ್ರೈಸಿಗೆ ಏನೂ ವರ್ತ್ ಅಂತ ಕಾಣಿಸ್ತಿಲ್ಲ. ಬಟ್ ವೆದರ್ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಖುಷಿ ಆಗ್ತಿದೆ. ಗೊತ್ತಾಗ್ತಿಲ್ಲ ಏನು. ಬಟ್ ನೀವಿನ್ನು ಕೊಡೈಕೆನಾಲ್ ಸ್ಟೇಸ್ ಏನಾದ್ರು ಹುಡುಕ್ತಾ ಇದ್ದರೆ ಇದನ್ನು ಅಂದರೆ ವಿಲ್ಲನ್ ಹುಡ್ಕೋದ್ರಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ರಾದರ್ ದೆನ್ ರ್ಯಾಂಡಮ್ಲಿ ಬುಕಿಂಗ್ ಸಮ್ ವಿಲ್ಲಾಸ್. ಸೊ ಇನ್ನೂ ಸುಮಾರು ವಿಲ್ಲಾಸ್ ಇದ್ದಾವೆ, 10,000 5,000 ಸಿಗುತ್ತೆ, ಅದೇ ನೋಡ್ಬೋದು. ಆ್ಯಂಡ್ ಈಸ್ ನಾಟ್ ವರ್ತ್ ಇಟ್. ಬಟ್ ಇದು ಮನೆ ಕಟ್ಟಿದ ಆರ್ಕಿಟೆಕ್ಚರ್ ಚೆನ್ನಾಗಿದೆ. ಸೊ ಅಲ್ಲಿ ನೆಕ್ಸ್ಟ್ ಆ ಕಡೆ ಎಲ್ಲ ಗಾರ್ಡನ್ ಎಲ್ಲ ಇದೆ. ಆ್ಯಂಡ್ ಫುಲ್ ಚಿಲ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಇದು. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಗುಣಾ ಕೇವ್ಸ್. ಅದೇ ಮಂಜುಮಲ್ ಬಾಯ್ಸ್ ಮೂವಿದು. ಅದು ಆಲ್ರೆಡಿ ಹೋಗಿದ್ದೀವಿ, ಬಟ್ ಸ್ಟಿಲ್ ಇನ್ನೊಂದ್ಸತಿ ಗುಣಾ ಕೇವ್ಸ್, ಮೊಯಿರ್ ಪಾಯಿಂಟ್, ಪೈನ್ ಫಾರೆಸ್ಟ್. ಎಸ್, ವೆಲ್ಕಮ್ ಟು ಗುಣಾ ಕೇವ್ಸ್. ಈಗ ದಿಸ್ ಇಸ್ ದ ಮೋಸ್ಟ್ ಬಿಸಿಯೆಸ್ಟ್ ಪ್ಲೇಸ್ ಇನ್ ತಮಿಳ್ನಾಡು, ಐ ಗೆಸ್, ರೈಟ್ ನೌ. ಇಲ್ಲ, 10 ರೂಪಾಯಿ ಎಂಟ್ರಿ ಒಬ್ರಿಗೆ. ಆ್ಯಂಡ್ ಯು ಪೇ ದ ಮನಿ ಆ್ಯಂಡ್ ಯು ಎಂಟರ್ ದ ಗುಣಾ ಕೇವ್, ಬಟ್ ಯು ಕಾಂಟ್ ಗೋ ನಿಯರ್ ಗುಣಾ ಕೇವ್. ಸ್ಟ್ಯಾಂಡರ್ಡ್ ಇಲ್ಲಿ ಸ್ವಲ್ಪ ಆನ್ ಇತ್ತು ಮಾರೆ. ಕ್ಯಾಮ್ರಾ ಆಫ್ ಮಾಡಿ ಮಾರೆ. 100 ರೂಪಾಯಿ ಇತ್ತ, ಕ್ಯಾಶ್ ಇತ್ತಾ? ಹಾಂ, ಕಷ್ಟಪಟ್ಟು ಹಾಯ್ಕಂತಿದ್ದೆ, ಸುಮ್ಮನೆ ಮಾರೆ. 10. ಎಂಥ ಜನ ಜಾತ್ರೆ ಮಾರೆ. 2 ಗಂಟೆ ಟೈಮ್. ಸೊ ಈಗ ನಾವು ಪ್ರಾಪರ್ ಗುಣಾ ಕೇವ್ಸ್ ಹತ್ರ ಹೋಗುವಾಗ ಹೆಂಗಿರ್ತಂದು ಗೊತ್ತಿಲ್ಲ, ಎಷ್ಟು ಜನ ಇರ್ತಾರಂದು ಗೊತ್ತಿಲ್ಲ. ಈಗಲೇ ಹಿಂಗೆ ಇಡೀ ಊರವರೆಲ್ಲ ಇವತ್ತು ಇಲ್ಲಿ ಬಂದು ಬಿದ್ದವ್ರೆ. ಇಬ್ರಾಹಿಂ ಇಲ್ಕಣ್, ಸೇ ಸಮಥಿಂಗ್. ಏನು ಹೇಳ್ಬೇಕು, ಹೋಗ್ತಿದೀವಿ ಈಗ ಪೈನ್ ಫಾರೆಸ್ಟ್ಗೆ. ನೆಕ್ಸ್ಟ್ ಗುಣಾ ಕೇವ್ಸ್. ಸುಭಾಷ್ ಎಲ್ಲಿ ಸತ್ತೋದ್ರೂ ಹೋಗ್ತೀವಿ. ಏನು ಸತ್ತೋಗಿಲ್ಲ, ಅವನು ಬದುಕ್ದ ಮಾರೆ. ಪಾಪ ಅವ್ನು ಕಂಡ್ರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಮಾರೆ. ಬದುಕಿರೋದನ್ನ ಸಾಯಿಸ್ಬಿಟ್ಟೆ ಅಂತೇಳಿ. ಇದು ಗುಣಾ ಕೇವ್ಸ್, ಇಷ್ಟೇ, ಮತ್ತೇನಿಲ್ಲ. ಈಗ ಅದು ಇರೋದೊಂದು ಯಾವುದು ರೂಟ್ಸು, ಇದು ಗುಣಾ ಕೇವ್ಸ್ ಇಷ್ಟೇ. ಬರಲೇಬೇಡಿ, ಮನೆಯಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡಬೇಡಿ. ಇದು ಮಂಗ. ಎಪ್ಪ ನಿಲ್ಬಾ, ನಾವೇನು ಕರ್ರಗಿದ್ವಿ ಹೇಳ? ನಾವು ಬೆಳ್ಳಗಿಲ್ಲ, ಅದಕ್ಕೆ ನೀವೇನೇನಾದ್ರು ಗುಣಾ ಕೇವ್ಸ್ಗೆ ಬಂದರೆ ಮಂಜುಬಲ್ ಬಾಯ್ಸ್ ಥರ, ಸುಭಾಷ್ ಮಾಡಿದ ಥರ ಜಾರೆಲ್ಲ ಬೀಳಬೇಡಿ, ಗುಂಡಿಗೆಲ್ಲ ಬೀಳಬೇಡಿ. ಇದೊಂದು ಗುಂಡಿ, ಅಲ್ಲೊಂದು ಗುಂಡಿ, ಇನ್ನೆಷ್ಟು ಗುಂಡಿಗಳಿದಾವೆ ಅಂತ ಗೊತ್ತಿಲ್ಲ. ಬಟ್ ಸೇಫ್ ಆಗಿರಿ. ಇದಲ್ಲ
ಕಾಮನ್ ಸೆನ್ಸ್ ಇಲ್ಲ. ಇದೆಂದ 60 60 ಬ್ರೆಡ್ ಬಜ್ಜಿ ಬೇಕಾ? ಬೇಡ ಮಾರ ಮ್ಯಾಗಿ ಮ್ಯಾಗಿ ಬೇಕಾ? ನಿಂಗೆ ಬೇಕಾ? ಮ್ಯಾಗಿ ಬೇರೆ ಬೇರೆ ಹೇಳು ಅಂದ ಒಂದೇ ತಿನ್ಬೋದ? ಅಕ್ಕ 3 ಮ್ಯಾಗಿ. ಮಶ್ರೂಮ್ ಫ್ರೈ ತರುವ. ವಾಸು ಬಜ್ಜಿ ತಗೊಳ. ಫಸ್ಟ್ ಟೈಮ್ ಊಟ ಮಾಡ್ತೀವಿ. ಲಾಸ್ಟ್ ಏನೇನೋ ಮಾತಾಡಿ ಲಾಸ್ಟ್ 50 ರೂಪಾಯಿ ಕೊಟ್ಟ. ಅಲ್ಲ ಲಾಸ್ಟಿಗೆ ಅಲ್ಲ, ಅದೇ ಪ್ರೈಸ್ ಪರವಾಗಿಲ್ಲ. ಹೆಲ್ದಿ ಫುಡ್ ಬಟ್ ಹೆಲ್ದಿ ಫುಡ್ ಯಾವ ಆಯಿಲ್ ಯೂಸ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಯಾವ ಆಯಿಲ್ ಅಂತ ಗೊತ್ತಿಲ್ಲ. ಅದು ಪರವಾಗಿಲ್ಲ, ಹೆಲ್ದಿ ಥರ ಇದೆ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಸೆಲೆಬ್ರೇಟ್ ಸ್ಟೇ ಫಿಟ್. ಮಶ್ರೂಮ್ ಫ್ರೈ ತಿಂದು ಕೊಡೈಕನಲ್ಲಲ್ಲಿ. ಅಂದರೆ ನೀವು ಅನ್ಕೊಳ್ಳೋ ಮಶ್ರೂಮ್ ಅಲ್ಲ, ಇದು ತಿನ್ನೋ ಮಶ್ರೂಮ್. ಚೆನ್ನಾಗಿದೆ. ಈಗ ಬರೀ ಮಶ್ರೂಮೇ ಚೆನ್ನಾಗಿದೆ. ಅವ್ನು ಮಶ್ರೂಮ್ ಫ್ರೈ ಮಾಡ್ತಾನೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಣ. ಆಮೇಲೆ ಕೊಡೈಕನಲ್ಲಿ ಮ್ಯಾಗಿ ಟ್ರೈ ಮಾಡ್ತಾ ಇದ್ದೀವಿ. ನೀವೇನು ಅಷ್ಟೇ ಚೆನ್ನಾಗಿರಲಿಲ್ಲ ನಮಗೆ. ಬಟ್ ಕೊಡೈಕನಲ್ಲಿ ಮ್ಯಾಗಿ ಓಕೆ ಚೆನ್ನಾಗಿದೆ. ಬಟ್ ಇಟ್ಸ್ ಕಾಸ್ಟ್ಲಿ. ಒಂದಿದಕ್ಕೆ 70 ರೂಪೀಸ್ ಅಂತೆ. ಸ್ವಲ್ಪ ನೀವು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಕೇಳ್ಕೊಂಡು ಆರ್ಡ್ರ್ ಮಾಡಿ. ನಾವು ಎಲ್ಲ ಆ ಕಡೆ 50 ರೂಪೀಸ್ ಹೇಳಿದ್ರು, ಇಲ್ಲೂ 50 ರೂಪೀಸ್ ಅಂತ ಅಂದ್ಕೊಂಡು ನಾವು ಆರ್ಡ್ರ್ ಮಾಡಿ ಆದಮೇಲೆ ಇವ್ರು 70 ರೂಪೀಸ್ ಅಂದರು. ಸೊ ಸುಮ್ಮನೆ ಲಾಸು. ನೋಡಿಕೊಂಡು ಕೇಳಿಕೊಂಡು ತಿನ್ನಿ. ಅವ್ರು ಮಶ್ರೂಮ್ ಫ್ರೈ ಮಾಡಿಕೊಟ್ರು. ಈಗ ಟೇಸ್ಟ್ ಇಟ್ಸ್ ಗುಡ್, ರಿಯಲಿ ಇಟ್ಸ್ ಗುಡ್. ಎಲ್ಲರಿಗೂ ಕೊಡು ಅಂತ ಕೊಡ. ನಂಗೊಂದು ಹಾಕ್ಬಾರ ಮನೆಗೆ. ಹೆಂಗಿದೆ ವಿಡಿಯೋಗೋರು ಚೆನ್ನಾಗಿದೆ ಅಂದರು. ಚೆನ್ನಾಗಿದೆ. ಅದ್ರ ಕೆಳಗೆ ಬ್ರೆಡ್ ಹಾಕಿದ್ದಾರೆ, ಏನೋ ಟೇಸ್ಟ್ ಬರುತ್ತಂತೆ. ವಿತ್ ಬ್ರೆಡ್ ಅಲ್ಲಿ ಟೇಸ್ಟ್ ಅಲ್ಟಿಮೇಟ್. ಹಾಂ ಸಾಕು. ನೀವು ಒಬ್ಬನೇ ಈ ತರ ಒಂದೇ ಕೈಯಲ್ಲಿ ಹಿಂಗೆ ತಡಿಬೇಕು ನಮ್ಮನ್ನ. ಒಂದೇ ಕೈ ತಡಿಯೋದು ಹಿಂಗೆ ನಮ್ಮನ್ನ. ಗಾಳಿಯಲ್ಲಿ ತಡಿ ಹಿಂಗೆ. ಹೆಂಗೆ ಅದೆಲ್ಲ ಕ್ರಿಂಜ್. ಹಿಡ್ಕ ಅಟ್ಲೀಸ್ಟ್ ಒಂದು ಮುಟ್ಟಿ ಹಿಡ್ಕ. ನೀನ್ ತಳ್ಳ, ನನ್ ತಳ್ಳ. ಶೋಲ್ಡರ್ ತಳ್ಳ. ಬೋಡಿ ಮಗನ ತಳ್ಬೇಡ, ನಿಜ ತಳ್ಬೇಡ. ತಳ್ತಾ ಮಾರ ನಿಜ. ಏ ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದೆ. ಹೌದಾ? ಕ್ಯಾಂಡಿಡ್ ಪಿಕ್ಚರ್ಸ್. Please subscribe to him. So Vasu, beyond Vasu, subscribe everybody.